यदा यदा हि धर्मस्य ग्लानिर्भवति भारत अभ्युत्थानाय धर्मस्य तदात्मानाय सुधाम्यहम् परित्राणाय साधूनां विनाशाय च दुष्कृतम् अर्थ संस्थापनार्थाय संभवामि युगे युगे ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ನ್ಯಾಯದ ಅಟ್ಟಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಸಾಧನಕ್ಕಿಂತ ಬಾಳಿಕೆ ಹೆಚ್ಚಾದಾಗ ಇದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವ ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದರೆ ಇದು ಕಲಿಯುಗ. ತೊಲೆ ಇರೋರ ಕಲಿಯುಗ, ತೊಲೆ ತೆಗೆಯೋರ ಕಲಿಯುಗ, ತೊಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟುವುದಂದರೇನು? ನಮ್ಮಂತ ಕಳ್ಳನಾಯಕರನ್ನ ಮಟ್ಟ ಹಾಕುವುದಂದರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಬೌತಿ ಭಿಕ್ಷಾಂದೇವಿ ಅಂತ ಭಿಕ್ಷೆ ಬಿಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದು ಹೊಟ್ಟೆ ಹಾಸಿಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಇಲ್ಲ ಕನ್ನಡ ಕತೆ ಕಟ್ತೇವೆ. ತಿನ್ನಾಕ ಕಂಡ ಕೊಡ್ತೇವೆ, ಕುಡಿಯಾಕ ಹೆಂಡಾನೂ ಕೊಡ್ತೇವೆ. ಪ್ರಸಂಗ ಬಿದ್ರ ಬಗಲಾಗ ಮಲ್ಕೊಂಡು ಹೆಣ್ಣೂ ಕೊಡ್ತೇವೆ. ಹೆಂಗರೆ ಮಾಡಿ ಹೊಡೆದಲ್ಲ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ. ಗುಮ್ಸ್ಕೊಳಾಕ ಬೇಕು. ದುಡ್ಡಿನ್ಯಾಗ ದೊಡ್ಡವ ಈ ಪ್ರೇಮರಾಜ್, ಸೊಕ್ಕಿನ್ಯಾಗ ದೊಡ್ಡವ ಈ ಪ್ರೇಮರಾಜ್, ದೌಲತ್ತಿನ್ಯಾಗ ದೊಡ್ಡವ ಈ ಪ್ರೇಮರಾಜ್, ಜಯನ ಮುಂದೆ ಹುಟ್ಟಿದವ ಈ ಪ್ರೇಮರಾಜ್. ಜೀವನ ಅಂದ್ರೆ ಪ್ರೇಮಿ, ಅಂದ್ರೆ ಸುನಾಮಿ. ಸುನಾಮಿ ಒಮ್ಮ ಬಸ್ ಬೇರೆ ಯಾವ್ದ ಬ್ಯಾಟ್ರಿ ಹೆಡಕ್ ಬರ್ಕೊಂಡ್ ಬಿಡ್ಲಾಕವೇ. ದೊಡ್ಡ ಈ ಜಗತ್ತಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಮನುಷ್ಯನಿಗೆ ದುಡ್ಡು ಅಂದಿದ್ರೆ ಸಾಕು, ಏನು ಬೇಕಾದ್ರೂ ಮಾಡಿಸಿ ದಗ್ಗಿಸಿಕೊಳ್ಳಬಲ್ಲ. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ದರೋಡೆ, ದುಡ್ಡಿನಿಂದಲೇ ಸುಲಿಗೆ, ದುಡ್ಡಿನಿಂದಲೇ ಹೆಣ್ಣಿನ ಶೀಲನ. ನಾನು ಒಂದು ಕಾಲದಲ್ಲಿ ಅಲ್ಪ ಶ್ರೀಮಂತ, ಎಂದು ಲಕ್ಷಾಧಿಪತಿ. ನಾನೇ ಲಕ್ಷಾಧಿಪತಿ. ಅಲ್ವೇನ್ರಿ ಶಂಕರ್ ಭಟ್ರೆ, ರೀ ಭಟ್ರೆ, ಅಲ್ರಿ ಯಜಮಾನ್ರ, ಯಾಕೆ ಇಟ್ಟು ಸಿಟ್ಟು ಹೊಂಟೇರಿ? ಅಪ್ಪ ದೊಡ್ಡ ಇಲ್ದಾರ್ನ ಯಾರು ಕೇಳ್ತಾರ್ರಿ ಜಗದಾಗ? ಹಳ್ಳಿ ನಾಯಕ ಕೂಡ ಮುಸಂಗಿಲ್ರಿ. ದೊಡ್ಡ ಇದ್ರನ ಗಜಮಾಲ್ರಿ, ಇಲ್ಲಂದ್ರ ಭಜನಾನ ಮಾಡುತ್ತ. ಅದು ಹೋಗ್ಲಿ,
ಈ 10 ವರ್ಷಗಳ ಹಿಂದೆ ಆ ರಾಮನ ತಂದ ಒಯ್ದ ಸಾದ್ರೂಪನೀಗ ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಬರಬೇಕು. ಇಲ್ಲವಾದ್ರೆ ಅವನು ವಾಸ್ತವನೇ ನಮ್ಮದಾಗಿರ್ಬೇಕು. ಯಜಮಾನ್ರ ಅದ 1972 ಆಮಲ್ರಿ ಅದನ್ನೀಗ ಖಾತಾದಾಗೆಲ್ಲ ಹುಡುಕಾಡ್ಬೇಕಂದ್ರ ಬಾಳ ವಜ್ಜೆ ಆಕೈತ್ರಿ. ಮುಪ್ಪಿನ ಕಾಲಕ್ಕೆ ನಂಗೆ ಯಾಕೆಂತ ವಜ್ಜೆ ಕೆಲಸ ತಂದಿಡತ್ತಿರು ಏನು ಒಂದು ತಿಳಿವಾತ್ರಿ. ಯಜಮಾನ್ರ ನೀವ್ ಹೇಳಿರಿ ಅಂದ್ರ ನೋಡ್ಕೊಂಡ್ ಬರ್ತೇನೆ ತೋರಿ. ಆದಷ್ಟು ಬೇಗ. ಆಯ್ತ್ರಿ ಯಜಮಾನ್ರ ಬರ್ತೇನ್ರಿ. ಮೊದಲ ಮರಾಠಿ ಬಿಟ್ಟದ ಮಾಸ್ತ ದೊಡ್ಡ ಮುಚ್ಚಾರಿದ್ರು ಅವ ಬರ್ದಿಟ್ಟಾನ ಇದನ್ನ ನಮಗರಿ ಏನು ಒಂದು ತಿಳಿವಾತ. ಊರಾಗ ಹೋದಾರ ಒಬ್ರು ಇಬ್ರು ಅವ ಎಟ್ ತಗೊಂಡಾನು ನಮಗ ಎಟ್ ಕೊಟ್ಟಾನು ಒಂದು ತಿಳಿವಾತ್ರಿ. ನಮ್ದರೆ ಎಷ್ಟ್ ಗೆಲ್ತೈತಿ 90 ಹೊಡಿದೈತಿ ಅವ್ರ ಎಷ್ಟ್ ಹೇಳಿದಾರ ಅಟ್ ಬರಿದೈತಿ. ಯಜಮಾನ್ರ ರಾಮ್ ತಂದೆ ಸಾಲ ಓದಾರಿಪ್ಪ. ಎಷ್ಟು? ಆದ್ರೆ ರಾಮ ತಮ್ಮ ಓದದ್ರಿ 5 ಲಕ್ಷ ರೂಪಾಯಿ ಅಸಲ್ರಿ, 2 ಲಕ್ಷ ರೂಪಾಯಿ ಬಡ್ಡಿ ಗಂಟ ಕೂಡಿ ಶುದ್ಧ 7 ಲಕ್ಷ ರೂಪಾಯಿ ಆಗೈತಿ ನೋಡ್ರಿ. ಗುಮಾಸ್ತರೇ ಬರೀ 7 ಲಕ್ಷ ಅಂದ್ರೆ ಹೆಂಗ್ರಿ? ಶುದ್ಧ 10 ಲಕ್ಷ ಮಾಡಿ. ಇದ್ರಾಗ ಏನಾಗೋದೈತ್ರಿ ಯಜಮಾನ್ರ? ಅಂತ ಮಂಗ್ಯ ಮಕ್ಕಳ ಮನಿ ಮುರ್ದ ಎಂತ ಮಂಗ್ಯ ಮಕ್ಕಳ ಮನಿ ಒದ್ದಾರ ಯಜಮಾನ್ರ ನಿಮಗಲ್ರಿ ನಿಮಗ ಅನ್ನತ್ತಿಲ್ಲ ಆ ಮಂಗ್ಯ ಮಗನ ಬೇಯತ್ತಂತವ್ರಿ. ಆಯ್ತ್ರಿ ಯಜಮಾನ್ರ ನೀವ್ ಎಷ್ಟ್ ಹೇಳ್ತಾರಿಲ್ಲ ಅಷ್ಟ್ ಬರ್ದ್ ಬಿಡ್ತಾನ ತೋರಿ. ನಂಬಿಕೆಯ ಗುಮಾಸ್ತರು ಅಂದ್ರೆ ನೀವು. ನಿಮ್ಮಂತ ಗುಮಾಸ್ತರಿಂದಲೇ ನಮ್ಮಂತವ್ರು ದಿನೇ ದಿನೇ ಬೆಳೆಯುತ್ತಿರುವರು. ಯಜಮಾನ್ರ ನಮ್ಮನ್ನ ಈ ರೀತಿ ಮಾಡಿದವ್ರ ನೀವೇ ಅಲ್ಲನ್ರಿ. ಮೊದಲ ನಮಗಾರ ಎಲ್ಲಿ ಕೆಲಸ ಬರ್ತಿತ್ತು, ನಿಮ್ಮ ಮನ್ಯಾಗ ಅಡಿಗೆ ಮಾಡು ಬಟ್ ಆಗಿದ್ರಿ. ಈಗ ನಿಮ್ ವ್ಯವಹಾರ ನೋಡ್ಕೊ ಗುಮಾಸ್ತಾಗೇನ್ರಿ ಗುಮಾಸ್ತ. ಇದಕ್ಕ ನಿಮ್ಮ ಕೃಪೆ ರೀ ಅಪ್ಪ, ನಿಮ್ ಕೃಪೆ. ಗುಮಾಸ್ತರೇ ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ರಾಮನಿಗೆ ಬರ ಕೇಳಿ. ಆಯ್ತ್ರಿ ಯಜಮಾನ್ರ ನಾ ಇನ್ನ ಹೋಗಿ ಬರ್ತೇನ್ರಿ. ಸ್ವತ್ತು 20 ಹಳ್ಳಿಯ ಒಡೆನ ಬೀಸಿದ ಬಲಗೆ ಬಲಿಯಾದ ಈ ಮಳ್ಳ ಕುರಿಗಳು ಎದ್ದರೆ ಬಗ್ಗೆ ಕಾಲಿಡುತ್ತಾರೆ, ಎದ್ದರೆ ಒದ್ದಾಗುತ್ತಾರೆ ಈ ಜನ. ನಾನು ಬಯಸುವ ಈ ಸುಖ ಜನರನ್ನು ದುಃಖದಲ್ಲಿ ತಳ್ಳಿದಾಗಲೇ ನನಗೆ ಸುಖ. ರಾಮ ಬಹುದಿನಗಳಿಂದ ನಿನ್ನನ್ನು ಹೊಂಚು ಹಾಕಲು ಪ್ರಯತ್ನಿಸುತ್ತದೆ. ನಾ ಮಾಡುವ ಎಲ್ಲ ಕಾರ್ಯಗಳಿಗೂ ಅಡಚಣೆಯಾಗಿರುವ ನಿನ್ನ ಹಾಗೂ ನಿನ್ನ ತಮ್ಮನನ್ನು ಈ ಹದ್ದು ಕೊಕ್ಕೆ ಕೊಕ್ಕೆ ತಿನ್ನದೇ ಬಿಡಲು. ಈ ನನ್ನ ಜಾಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ರಾಮ ವಯಸ್ಸಿಗೆ ಬಂದಿರುವ ನಿನ್ನ ಮುದ್ದಿನ ತಂಗಿಯ ಮಕರಂದವನ್ನು ಹೀರದೆ ಬಿಡುವನಲ್ಲ ಈ ಪ್ರೇಮ. ಹೊರಟ್ಟಿದ ಗಂಧದ ಲಾರಿಯನ್ನು ಹೊಸದಾಗಿ ಬಂದ PSI ಹಿಡಿದಾಕೇನ್ರಿ. ಏನು ನಮ್ಮ ಗಂಧದ ಲಾರಿಯನ್ನು ಹಿಡಿದಾಕಿದವನು ಯಾರವನು? ಹೇಳಿದ್ನಲ್ರಿ ಹೊಸದಾಗಿ ಬಂದ PSI. ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದರು, ಅವನೇನು ರಾವಣನು ದುರ್ಯೋಧನನು
ಇಲ್ಲ ಈ ನಾಡಿನ ಪಾಳೆಗಾರನೆಂದು ಚುಚ್ಚಿ ಮಾತಾಡಿದ ಸಾಕಾರೆ. ಏನು ಬೋಳುತ್ತಿರುವೆ ಕರಿಯ? ಆ ಪೊಲೀಸ್ನ ಈಗ ಬಳಿತ ಆ ನಾಯಿಗೆ ತುತ್ತು ರೊಟ್ಟಿ ಹೊರತಾನೆ ಪಾಲಟು ನನಗೆ ಚೆನ್ನಾಗಿ ಗೊತ್ತು. ಡ್ರೈವರ್ನಿಗೆ ಕಾರಡಿ ಮಾಡಲು ನಾನೀಗ ಸ್ವತಃ ಬರುತ್ತೇನೆ. ಆ ತೊಂದರೆ ನಿಮಗೆ ಬೇಡ ಸಾವುಕಾರೆ. ಅದಕ್ಕಾಗಿ ಶಿವರಾಜನ ಚಾಣಕ್ಯ ಆಸಾಮಿ ಸಿಕ್ಕಾಣ. ಈಗಾಗಲೇ ಆ ಕೆಲಸಕ್ಕೆ ಅವನ ಕಳಿಸಿ ಬಂದನ. ಈ ನಮ್ಮ ವ್ಯವಹಾರದಲ್ಲಿ ಯಾರ ಕೈವಾಡೆಯವ್ರು ಒಂದೇ ತಿಳಿದಿಲ್ಲವಲ್ಲ. ಅದಾರಲ್ರಿ ನಿಮ್ಗೆ ಆಗಲ್ದವ್ರು. ಆ ರಾಮ ಅವನ್ ತಮ್ಮ ಲಕ್ಷ್ಮಣನೇ ಇರ್ಬೋದು. ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ಅವರಿಬ್ಬರು ಆಡ್ತೀನಿ. ಮಾಡ್ರಿ, ಈಗಲೇ ಮಕ್ಕಳು ಮುಗಿಸ್ಬಿಡ್ತೀನಿ. ಈಗ ನಾನು ಅವನು ಸಾಲ ಬಾಲ ಬಳಸಿ ಅದರಿಂದಲೇ ಅವನ ಸಂಸಾರವನ್ನು ನಾಶ ಮಾಡುತ್ತೇನೆ. ಗಾಂಜಾ ಲೋಡ್ ಮಾಡಿದ ಲಾರಿಯನ್ನು ತೋಟದಲ್ಲಿ ಬಿಟ್ಟು ಬೇಗ ಬಾ. ಆಗಲಿ ಸಾವುಕಾರೆ. ರಾಮ್ಯ, ಈ ವಿಷಭರಿತ ನಾಗರಾವಣನ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಗಣತೆ ಗೌರವಕ್ಕೆ ಕುಂತರು ಎಂತವನೇ ಇರಲಿ, ಅವನನ್ನು ಮುಗಿಸದೇ ಬಿಡೋನಲ್ಲ ಈ ಪ್ರೇಮರಾಜ್. चलते उसको ऑफ कहता है, उदिते उसको रॉक कहता है. प्रेमराज निकाल दो, अंडरवर्ल्ड डांड 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 कहता है. ಉಪ್ಪಿಗಿಂತ ರುಚಿ ಬೇರೆ ಅಲ್ಲ. ಉಪ್ಪೇರ್ನಂತ ಸಿನಿಮಾ ಯಾವನ್ ಕೈಲೂ ಮಾಡಕ್ಕಾಗಲ್ಲ. ಕೆಲಸ ಮಾಡದೆ ಬಿಸಿಲಲ್ಲಿ ಬೆವರು ಸುರಿಸುತ್ತಾ ನಾರುತ್ತಿರುವ ಕೊಳಕು ದೇಹಗಳೇ, ಟೂತ್ ಬ್ರಷ್ ನೋಡದೆ ಇರೋ ನಿಮ್ಮ ಹಳದಿ ಹಲ್ಲುಗಳು, ವರ್ಷಗಟ್ಲೆ ಆದ್ರೂ ಸೋಪೆ ನೋಡದೇ ಇರೋ ನಿಮ್ಮ ಕೊಳಕು ಬಟ್ಟೆಗಳು, ಲೀಡರ್ಸ್ ಇಲ್ದೇ ಇರೋ ಪಾರ್ಟಿ, ನೇಚರ್ ಇಲ್ದೇ ಇರೋ ಬ್ಯೂಟಿ, ಟೀಚರ್ಸ್ ಇಲ್ದೇ ಇರೋ ಸ್ಕೂಲ್, ಪ್ಲಾನಿಂಗ್ ಇಲ್ದೇ ಇರೋ ಫ್ಯಾಮಿಲಿ, ನಾನ್ ಮಾತಾಡೋ ಮಾತು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಅರ್ಥ ಆದ್ರೂ ಪಕ್ಕದಲ್ಲಿರೋನ್ಗೆ ಹೇಳಲ್ಲ. ಯಾಕಂದ್ರೆ ಅವನ್ ಕಂಡ್ರೆ ಇವಂಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ. ಒಟ್ನಲ್ಲಿ ನೀವು ಯಾರು ಉದ್ಧಾರ ಆಗಲ್ಲ. ಅಂತೂ ಇಂತೂ ಗೋಪಿ ಸ್ನೇಹ ಮಾಡಿದ ಕಾರಣ ನಮಗೂ ಪಂಚಾಯತ್ಯಾಗ ಒಂದು ನೀರ್ ಬಿಡು ನೌಕರಿ ಸಿಕ್ತ್ರಿ. ಈ ನೌಕರಿ ನಮ್ ನಸೀಬ್ದಾಗ ಪೂರ್ಣ ಐತಿವಲ್ಲ ಅನ್ಸ್ವಾತ್ ನನಗ ಬರಿಮೆ ಅಂತ ಕರಿ ಮಂದಿಗೆಲ್ಲ
ಬರಂ ಸಾಹೇಬ ಬರಂ ಮಾಮ ಬರಂ ಅಣ್ಣ ಅಂತ ಕರೀತಾರ್ರಿ. ಅದ ಆಗ್ಲಾರ್ದ ಮಂದಿ ಮಾಟ ಮಾತ್ರ ಮಾಡೋ ಮಂದಿ ಲಿಂಬಿಕಾಯಿ ತಿರುವ ಮಂದಿ ಲೇ ಮಗನ ಬರಿ ಮ್ಯಾ ನಮ್ಮ ಓನ್ಯಾಗ ನೀರ್ ಬಿಡ್ತೀನೋ ಇಲ್ಲ ಅಂತಾರ್ರಿ. ತಳಗಡೆ ನೀರ್ ಬಿಟ್ರ ಮ್ಯಾಗಡೆ ನಮ್ ಬುಡ್ರಾಮ್ಗಳು ಹಿರ್ಯಾರಿ. ಏ ಮಗನ ಕಾರ್ತ್ಯ ನಮ್ಮ ಓನ್ಯಾಗ ನೀರ್ ಬಿಡ್ತೀನೋ ಇಲ್ಲೋ ಅಂತಾನ್ರಿ. ತಳಗಡೆ ಓನ್ಯಾಗ ನೀರ್ ಬಿಟ್ರ ಆ ಪ್ರಭುನಗರ ಪುಂಡ್ಲಿಕ್ರಿ ನೀವೇ ಹೋಗ್ಯಾನ ಮೈನೆ ಸೂಟಿಗೆ ಬಂದಾನ. ಏ ಮಗನ ಕಾರ್ತ್ಯ ನಮ್ಮ ಓನ್ಯಾಗ ನೀರ್ ಬಿಡ್ತೀನೋ ಇಲ್ಲೋ ಅಂತಾನ್ರಿ. ಸಾಕಾಗಿ ಹೋಗಿತ್ರಿ ನಮ್ಮ 3 ಮಂದಿ ಕೈಯಾಗ ಸಿಕ್ಕ. ಅದು ನಮ್ಮ ಊರ್ ಹೆಣ್ಮಕ್ಳಂತ್ರು ನೀರ್ ಚಾಯ್ ಬುಡಕ್ ನಿಂತ್ಕೊಂಡ ಏ ಬಾವನ ಮಗನ ಏ ಹಾಂಟ್ಯಾನ ಮಗನ ಏ ಜೋಗ್ಯ ಏನ್ ಬಾಯಿಗೆ ಬಂದಿದ್ದ ಬೈತಾರ್ರಿ. ಈ ನೀರ್ ಬಿಡು ನೋಕ್ರಿ ನಮ್ ನಿಸಿಬ್ದಾಗ ಪೂರ್ಣ ಐತಿವಲ್ಲ ಅನ್ಸ್ವಾತು. ಇದ್ ಏನಾರ ಕೈ ತಪ್ಪಿ ಜಾರಿ ಹೋದ್ರ ಲಾಸ್ಟ್ ಕೈತಿರ್ಲ ನಮ್ ಕಂಪ್ನಿ ಅಮ್ಮ ತಾಯಿ ಭಿಕ್ಷಾ ನೀಡ್ರಿ ಅಂತ ಅನ್ನೋದ. ಸಿಗ್ಲಿಲ್ಲ ಹುಡುಗರ ಇನ್ನೆಂಗೋ ಅಂತಂದ್ರ ತಂಡ್ಯಾಗ ಹರಿದು ಹೋಗಿತ್ತು 3 ಚಾದರ. ಮದ್ವಿ ಮಾಡ್ರಿ ನನಗ ಹುಡುಗ ಹುಡುಕ್ರಿ ಮದ್ವಿ ಮಾಡ್ರಿ ನನಗ ಹುಡುಗ ಹುಡುಕ್ರಿ. ಸಂಜೆ ಕೆಂಪದಾಗ ಸೂರ್ಯ ಕೆಂಪದಾಗ ಆತಿತ್ತ ಸುತ್ತ ಮುತ್ತ ಗಂಟಲಾದಾಗ ಪಟ್ಟಿ ಚಿಲ್ಲಾಟ ಏನ ಹುಡುಗಿ ನಾ ಎಬಸ್ಲ್ಯಾ ಏನ್ ಸಮಸ್ಯೆ ಇಲ್ಲ ಎಬಿಸಿ ನಡೀತಿ. ನಡೀತೈತಿ ಹಗರ್ ಬೀಜ ಅಲ್ಲಿ ಸಿಡದ ಬೀಜ ನೋಡಿವ ನೀನ ಬಾರಿ ಇದೆಯಾ ಮತ್ತೆ ಎಬಸ್ಲ್ಯಾ ಐ ಹಿಂಗ್ ಮಾಡಕತ್ತಿಯಲ್ಲ. ಮಾಡ್ಬೇಕವ್ವ ನಿಂದ 100 ತರ ಹೇಳಿದಾರ. ಅವ್ವ ಅನ್ಬೇಡ ನನ್ನ ತ್ರಾಸ ಆಕೈತಿ ತ್ರಾಸ ಆಕೈತಿ ನನಗ ತ್ರಾಸ ಆಕೈತಿ. ನೋವಾಕೈತಿ ಬಹಳ ನೋವಾಕೈತಿ. ಯಾಕಾಕೈತಿ ಕಾಡಿಬೇಡಿ ಪ್ರೀತಿ ಮಾಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳೆಯ ನಾನಿನ್ನ. ಕಾಡಿಬೇಡಿ ಪ್ರೀತಿ ಮಾಡಿ ಗೆಳೆಯ ನಾನಿನ್ನ.
दवण्यात मस्त खांडत लावण्या दवण्यात मस्त खांडत लावण्या ಸಾಕನ ಏ ಯಾರಿ ನೀವು ನಡು ರಸ್ತದ ನಿಂತ್ಕೊಂಡು ಅದು ಬೆಳಗ್ಗೆ ಬೆಳಗಿನ ಭಿಕ್ಷೆ ಬೇಡಕತ್ತೀರಲ್ಲ ಯಾಕ ರಾತ್ರಿ ನಿದ್ದೆ ಗಿದ್ದ್ಯಾರ ಮಾಡಿರೇನಿಲ್ಲ ಏ ಹುಡುಗಿ ಯಾರಿಗಣತಿ ಈ ಮಾತ ನಾ ಯಾರು ಅನ್ನೋದ ತಿಳ್ಕೊಂಡಿಲ್ ನೀ ಯಾರು ಓಹೋ ಹೋ ಹೋ ನೀನ ನನ್ನ ಸರ್ದಾರ ಬರ್ಮ್ಯಾ ಹುಚ್ಚ ಬರ್ಮ್ಯಾ ನೀನ ನಾ ಎಲ್ಲರ ಭಿಕ್ಷೆ ಬೇಡವ ಅಂತ ತಿಳ್ಕೊಂಡಿದ್ನ ಅಪ್ಪಜ್ಜಿ ಅಪ್ಪಜ್ಜಿ ಏನಿದು ನಿನ್ನ ಅವತಾರ ಏ ಹುಡುಗಿ ನನ್ನ ಅವತಾರ ಕೇತಿ ಇದ್ ನಾನು 21ನೇ ವಯಸ್ಸಿನಾಗ 2ನೇ ಅವತಾರ ಪಂಚಾಯತಿ ನೀರ್ ಬಿಡು ಬರಂ ಸಾಹೇಬ ಯವ್ವಾ ನನ್ನ ಸೂರ ಸುಬೇದಾರ ಬರೇ ನಳ ಬಿಡೋ ಕೆಲಸಕ್ಕ ಈ ನಮೂನಿ ಬರಮ ಸಾಹೇಬ ಅಂತ ಅನಸ್ಕೊಳಕತ್ತಿ ಜರ ಏನಾರ ನೀನ್ ನರೇಂದ್ರ ಮೋದಿ ಮೊಮ್ಮಗ ಆಗಿದ್ರೆ ಇಲ್ಲೇನ್ ಇರ್ತಿದ್ದಿಲ್ಲ ಬಿಡು ಬ್ಯಾರೆ ಅದು ಕಡೆ ಕರ್ನ- ಇರ್ತಿದ್ದೆ ಹೌದು ಅನ್ನಂಗ ಎಷ್ಟು ದಿನ ಆತ ನೀ ನೀರ್ ಬಿಡಾಕತ್ತು ಹುಡುಗಿ ನಾ ಯಾರಿಗ್ ನೀರ್ ಬಿಡಾಕತ್ತಿಲ್ಲ ಯಾರಿಗಂತ ಕೇಳ್ತಿಯಲ್ಲ ನಿನ್ನವನ್ನ ಯಾರಿಗಲ್ಲ ಊರಾಗ ನೀರ್ ಬಿಡಾಕತ್ತು ಎಷ್ಟು ದಿನ ಆತು ಅಂತ ಕೇಳಾಕತ್ತೀನಿ ಹೆಂಗ್ ಕೇಳಿದ್ಯಾ ಹುಡುಗಿ ಈ ಪಂಚಾಯತಿ ನೀರ್ ಬಿಡು ಕೆಲ್ಸಕ್ಕೆ ಬಂದ್ ನಾನ ಕರೆಕ್ಟ್ 1 ತಿಂಗಳ ಮೇಲೆ 1 ದಿನ ಆತ್ ನೋಡ ಹುಡುಗಿ 1 ದಿನ ಆತ ಅದಕ್ಕೇನಾಗೋದೈತಿ ಅದಕ್ಕೇನಾಗೋದೈತಿ ನೀ ನನ್ನ ಕೇಳಾಕತ್ತಿ ಅದಕ್ಕೇನಾಗೋದೈತಿ ಅಂತ ಏ ನಿಮ್ಮ ಓನ್ ಫೇನ್ರಿ 15 ದಿನ ಹೊತ್ತಾತ ನಮ್ಮ ಊರಾಗ ರಾತ್ರಿ ಹೊತ್ತಿನ್ಯಾಗ ಹೊಕ್ಕಿ ಬಟನ್ ಚಾಲೂ ಮಾಡ್ತೀನಿ ನೀರ್ ಬಿಡ್ತಿ ಹೊಕ್ಕಿ ಬಟನ್ ಚಾಲೂ ಮಾಡ್ತೀನಿ ನೀರ್ ಬಿಡ್ತಿ ಅಲ್ಲಲ್ಲಿ ಅಂತ ರಾತ್ರಿ ಹೊತ್ತಿನ್ಯಾಗ ನೀರ್ ಬಿಡಾಕತ್ರ ಎಲ್ಲಾರು ದಬ್ಬ ಹಾಕೊಂಡ್ ಮಕ್ಕೊಂಡಿರ್ತಾರ ಬದಕ್ನ ಬಂದು ಬದಕ್ನ ಹೋಗ್ಬಿಡ್ತಾರ ನೀ ರಾತ್ರಿ ಹೊತ್ತಿನ್ಯಾಗ ನೀರ್ ಯಾಕೆ ಬಿಡ್ತಿ ಏನಿಂದ ಗದ್ದಲ ಅದಕ್ಕೂ ಒಂದ್ ಕಾರಣ ಐತೆ ಹುಡುಗಿ ಅದಕ್ಕೂ ಒಂದ್ ಕಾರಣ ಐತೆ ನಿಮ್ ಓಣ್ಯಾಗ ಸರ್ವತ್ನಾಗ ಬಿಟ್ರ ಮ್ಯಾಗಡಿ ಓಣ್ಯಾಗ ನಸಿಕಿನ್ಯಾಗ ಬಿಡ ಬರ್ದೈತೆ ಮ್ಯಾಗಡಿ ಓಣ್ಯಾಗ ನಸಿಕಿನ್ಯಾಗ ಬಿಟ್ರ ತಗಡಿ ಓಣ್ಯಾಗ ಹೊತ್ತು ಏರಿದ ಮೇಲೆ ಬಿಡ ಬರ್ದೈತೆ ಹಂಗಂತ ಹೇಳಿ ನಾವು ಅದಕ್ಕೆ ಒಂದ್ ಟೈಮ್ ಫಿಕ್ಸ್ ಮಾಡಿದ ನಿಮಗೆ ಏನೇರಿ ರಾತ್ರಿ ಹೇಳೋದು ಬಾ ತ್ರಾಸ ಆಗೈತಿತ್ತಂದ್ರ ಆ ನಿಮಗೆ ಎಷ್ಟೊತ್ತಿಗೆ ಬೇಕು ಹೇರಿ ಅಷ್ಟೊತ್ತಿಗೆ ಬಂದ್ ಬಿಡ್ತಾನ ಹೌದಲ್ಲೇ ತಿಂಡಿ ಬರ್ಮ್ಯಾ ಒಟ್ಟ ರಾತ್ರಿ ಬಿಡಾಕ ರೆಡಿ ಅದಿ ಅನ್ನಂಗಾತ ಯಾಕ್ಲೇ ಬರ್ಮ್ಯಾ ಸರಿಯಾಗಿ ಮಾತಾಡು ದೋಸ್ರ ಮಾತಾಡದೆ ನಿನ್ನ ಕಾಕಿ ಏರ್ಬಿಟ್ಟು ಟರ್ ಟರ್ ಅಂತ ಹೊರದ ಕೈಯಾಗ ಕೊಡ್ತೀನಿ ಬಲ್ಲ ಝಾಕಿ ಈ ನಿನ್ನ ಕಾಕಿ ಇಲ್ಲೇ ನೋಡ್ರಿ ನಮ್ಗ ನಿಮ್ಗ ಎಡವಟ್ಟಾಗೋದ ನಾವ್ ಮಾತಾಡೋ ಮಾತೆಲ್ಲ ನೀವು ಹಿಂಗ್ ತಪ್ಪು ತಿಳ್ಕೊಂಡ್ರೆ ಇನ್ ಮುಂದೆ ನಮ್ಮ ಎದುರಿಗೆ ಬರ್ಬೇಡ್ರಿ ನೀವ ಯಾಕ ನಿಂದು ಬಾಳ ಜೋರ ಆತ ಬಿಡು ಅಲ್ಲಿ ಬರ್ಬೇಡ ಇಲ್ಲಿ ಬರ್ಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅನ್ನಕ ನೀ ನನ್ನ ಸ್ವಾದರ ಮಾವನ ಮಗನು ಏನೋ ಕಟ್ಕೊಂಡವು ಏನ್ ಇಟ್ಕೊಂಡವು ಚಣಿಮಣಿ ಏನ ಮಾವನು ಏನ ಹಳಿ ಮಾವು ಏನ ಲವ್ವರು ಏನ್ ಹಿಂದ್ ಹತ್ತಿದವ ಏನ್ ಮುಂದ್ ಹತ್ತಿದವ ಅಲ್ಲ ಹುಡುಗಿ ನೀ ಕಟ್ಕೋ ಹಂಗೂ ಇಲ್ಲ ಇಟ್ಕೂ ಹಂಗೂ ಇಲ್ಲ ನಿಮ್ಮ ಸ್ವಾದ್ರ ಮಾವನ ಮಗ ಆದ್ರ ಅಷ್ಟ ಮಾತಾಡ್ಬೇಕಂತ ಏನಿಲ್ಲ ಏನೋ ನಮ್ಮ ಊರಕ್ಕಿ ಮುಂದೆ ನಮ್ಮವ್ರ ಆಗ್ಬೋದಂತ ತಿಳ್ಕೊಂಡ ಮಾತಾಡಿದನ ಹುಡುಗಿ ಮಾತಾಡಿದನ ಏನ್ ಮಾತಾಡ್ತೀಯೋ ನೀನು ಏನ್ ಮಾತಾಡಕತ್ತಿ ಹೌದಾ ಹುಡುಗಿ ಈ ನಿನ್ನ ದುಂಡಾದ ಮುಖಕ್ಕೆ ತೆನೆ ಸಂಪಿಗೆ ಅಂತ ಮೂಗು ಸಾಕು ಮಾಡೋ ನಿನ್ನ ವರ್ಣನೆ ಅಂತೂ ನನ್ ಮ್ಯಾಗ ನಿಂದು ಮನಸ್ಸು ಕನಸು ಎಲ್ಲಾ ಚಾಲು ಆಗೈತಿ ಅನ್ನಂಗ ಹೌದಾ ಹುಡುಗಿ ನೀ ನನ್ನ ಕನಸಿನಾಗ ಯಾವತ್ತು ಬಂದಿಲ್ಲ ಅವತ್ತಿಂದ್ರ ಈ ಮನುಷ್ಯನಾಗ ಕೊರಗು ರೋಗ ಅನ್ನೋದ ನನಗ ಬಾಳ ಅಟ್ಯಾಚ್ ಆಗಿಬಿಟ್ಟೈತೆ ಹುಡುಗಿ ದೋಸ್ತ ಮನಸ್ಸು ಮ್ಯಾಗ ಕೊರಗೋ ರೋಗ ಸರಿ ಅಲ್ಲದ ಆ ಗುಣ ನಿನಗೆ ಏನಾರ ಇತ್ತಂದ್ರ ಇದನ್ನ ಗುಣ ಮಾಡಾಕ ಎಂತೆಂತ ಸಾಲಿ ಕಲ್ತ ಡಾಕ್ಟರ್ಗೆ ಆಗಂಗಿಲ್ಲ ಹೇಳಾಕತ್ತೀನಿ ಇದು ಸರಿ ಅಲ್ಲ ಇದು ಇಲ್ಲ ಮರ್ತು ಐ ಐ ಐ ನಗತಾನ ನಗತಾನ ಥ್ಯಾಂಕ್ ಯು ಚಿನ್ನ ಈ ಪ್ರೀತಿ ಈ ಪ್ರೋತ್ಸಾಹ ಹೀಗೆ ಇರಿ ಚಿನ್ನ ಅಯ್ಯೋ ಥ್ಯಾಂಕ್ ಯು ಚಿನ್ನ ಓ ಚಿನ್ನ ಓ ಚಿನ್ನ ಚಿನ್ನ
ಹುಡುಗಿ ನೀನೇ ನನ್ನ ನೀನೇ ನನ್ನ ಮುಂದ ತುಂಬಾ ತುಂಬಾ ಪ್ರೀತಿ ಮಾಡೋದು. ನೀನೇ ನನ್ನ ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ಮತ್ತೆ ಕಡ ಮಾಮ ಹಳೆಗೆ ಹಚ್ಚಿಗಲಿ ಮಡಿದ ಶಂಕು ಹಚ್ಚಿ ತೊಳೆದಾಳ ಏನು ಚಂದ ನರತವ ಕೂದಲ ಇವಾಗ ಹೆಂಗ್ ಮಾಡಕತ್ತಾನ ಅಪ್ಪಾಜಿ ಕ್ಲಿನಿಕ್ ಪ್ಲೇಸ್ ತಗೊಂಬಂದೇನ ನೀ ಹಿಂಗ್ ಮಾಡಿದಂದ್ರು ನಾವ್ ಹಾಕಿಲ್ಲ ಏ ನಿಲ್ಲ ಹುಡುಗಿ ನಿಲ್ಲ ಸಿಟ್ ಮಾಡ್ಕೋಬೇಡ ಬಾ ಚೊಪ್ಪನ ಹೆಣ್ಣಾಕಿ ನೆನಪಿಗೆ ಬರುವಾಕಿ ಹುಟ್ಟಿದಾಗ ಇದ್ದರು ನನ್ನ ಕೈ ಮಾಡಿ ಕಲಿಯಾಕಿ Yeah.
ಹುಡುಗಿ ಓಕೆಯಾ ಹಾ ನಿಮ್ ಮ್ಯಾಗಡಿ ಓಣ್ಯಾಗ ನೀರಿನ ಪೈಪ್ದಾಗ ಕಸರ್ ಸಿಕ್ಕ ಪೈಪ್ ಹೊಡೆದೈತ್ಯ ಹಾ ನಾ ಹೋಗಿ ಏನಂತ ವಿಚಾರಿಸಿ ಬರ್ತಾನ ಇವತ್ತ ರಾತ್ರಿ ಸರ್ವತ್ನಾಗ ನೀರ್ ಬಿಡ್ಲಿ ರಾತ್ರಿನ ಬಿಡ್ತೀಯ ಬಿಡುವಂಗ ಅನ್ಸೈತಿ ಒಟ್ಟು ರಾತ್ರಿನ ಹಾ ಮಾವ ನಿನಗೆ ಯಾವಾಗ ಗಾವಾಕೈತೆ ಅವಾಗ ಬಿಡು ಪರ್ಮಿಷನ್ ಗ್ರಾಂಟೆಡ್ ನಳದಾಗ ನೀರು ನೀ ಹೆಂಗ್ ಮಾಡಕತ್ತಿಲ್ಲ ಮರ್ರಿ ಅದು ಮಾಡೇ ಮುಗಿಸಿ ಬಂದೇನ ಗಜಮ ಅಂತೀನ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಯಾರು ಬರ್ತಾರೋ ಎಲ್ಲಿ ಬರ್ಲಾ ಏ ಮಾಮ ತಾತ ಟಾಟಾ ಅಲ್ಲಮ್ಮಪ್ಪ ಬರಾಕತ್ತಾನ ಜಾಗ ಖಾಲಿ ಮಾಡ ಯಾಕವಾ ಮಗಳ ಗಂಗಾ ಮನ್ಯಾಗಿನ ಚಾವೇಕ್ ನೀರ್ ಕಾಲ್ಯಾಗ ಅಂತ ಹೇಳಿ ಹೊಳಿಗ್ ಹೋಗಿ ನೀರ್ ತರ್ತಂತ ಹೇಳಿ ಹೋದಕಿ ಹಿಂಗ ಬರೀ ಕೊಡ ಹಿಡ್ಕೊಂಡ್ ನಿಂತಿಲ್ಲ ಏನಂತೈತ್ವಾ ನಿನ್ನ ಹಕೀಕತ ಯಪ್ಪ ಹೇಳವ್ವ ಮಗಳ ಯಪ್ಪ ನಾನು ನೀರ್ ತರ್ಬೇಕಂತ ಹೊಳಿಗೆ ಹೋಗಿದ್ನ್ಯಾ ಹಾ. ಮಳಿ ಬಂದು ನೀರೆಲ್ಲ ರಾಡಿ ಆಗ್ಬಿಟ್ಟಿದ್ದೆ ಅದಕ್ಕ ಅವೇನು ನೀರ್ ತರೋದು ಬಿಡು ಅಂತ ಸುಮ್ಮನೆ ನಿಂತಿದ್ನು ಹೊಳ್ಯಾಗಿನ ನೀರ್ ಅಡಗಿಲ್ವಾ ಮಗಳ ಬರಬರ್ತ ನಿನ್ನ ಮನಸ್ಸು ರಾಡ್ಯಾಗತ್ತೈತೆ ಹೌದು ಪಪ್ಪ ಹೌದು ಎತ್ತಲಾಗಿ ಒಂದು ತರನ ಆಗಕತ್ತೈತಿ ಕುಂದ್ರಾಕ್ ಆಗವಲ್ಲು ನಿಂದ್ರಾಕ್ ಆಗವಲ್ಲು ಆಗುದಿಲ್ವಾ ವಯಸ್ಸು ಹೆಚ್ಚ ಆದಂಗ ಮನುಷ್ಯನ್ಯಾಗ ವಿಚಾರ ಹೆಚ್ಚಾಗೋ ಸ್ವಾಭಾವಿಕವಾ ಮಗಳ ನೋಡುವ ಗಂಗವ್ವ ಹೇಳಪ್ಪ ನೀನ ಹಿಂಗ ನಡುವ ಹಾದ್ಯಾಗ ನಿಂದ್ರಲಾಕ್ ಹೋಗ್ಬೇಡ ಯಾಕಂದ್ರ ನಮ್ಮ ಊರಾಗಿನ ಮಂದಿ ಬಾಳ ಲಪಂಗ ನನ್ನ ಮಕ್ಳ ನಿನ್ನ ಹಿಂಗ ನಡುವ ಹಾದ್ಯಾಗ ನಿಂದ್ರೋದ್ ನೋಡಿ ಯಾವಾರೆ ಎಲ್ಲೇರೆ ಓದ್ ಕಪ್ಪೆ ಪಾಡ್ದಾಗ ಓದಿಟ್ಟ ಅಂದ್ರ ಏನ್ ನಿನ್ನ ಹೆಸರು ಹೋಗ್ಕೊಲೆ ಅಣ್ಣ ಮಗಳ ಆ, ನಾ ಏನ ಬರೋದ್ರಾಗ ಒಂದ್ ಗುಂಡ ನೀರ್ ಕಾಯ್ಸ ನನಗ ಇಡುವ ಒಂದ್ ಜರ ಯಾಕೋ ಮೈ ಕೈ ಬಾಳ ನುಸಾಯ್ತಿ ಎಲ್ಲಿ ನೋಸುತ್ತ ಎಲ್ಲಾ ಕಡೆ ನುಸಾಯ್ತವ ನನಗೆಲ್ಲ ಗೊತ್ತೈತಿ ಒಂದ್ ಜರ ನೀರ್ ಕಾಯ್ಸಿ ಇಡುವ ನಂದೊಂದ್ ಚೂರ್ ಕೆಲ್ಸ ಐತಿ ಮುಗಿಸ್ಕೊಂಡ್ ಬರ್ತಾನ ಬೇಗ ಕರೆ ಎಲ್ಲಿ ಹೊಂಟಿ ಹೇಳು ಇಲ್ಲೆಲ್ಲ ಅಲ್ಲೇ ಹೋಗ್ಕೇನಂತ ಮತ್ತ ಅಲ್ಲಿ ಇಲ್ಲೇ ಅಲ್ಲಿ ಮುಗಿಸಿ ಬಂದಿ ಗೆಚ್ಚಗಿಲಗಿಲಿ ಎಲ್ಲ. ಗೆಚ್ಚಗಿಲಗಿಲಿ ಗೆಚ್ಚಗಿಲಗಿಲಿ ಲೈಫ ಗೆಚ್ಚಗಿಲಗಿಲಿ ಅಪ್ಪು ಹುಡುಗ ಪ್ರಪೋಸ್ ಮಾಡಿ love you ಅಂದಾನ ಗೆಚ್ಚಗಿಲಗಿಲಿ ಲೈಫ ಗೆಚ್ಚಗಿಲಗಿಲಿ ಗೆಚ್ಚಗಿಲಗಿಲಿ ಲೈಫ ಗೆಚ್ಚಗಿಲಗಿಲಿ ಅಭಿಷ್ ಬರ್ಬೇಡ ಯಾಕವಾ ಮಳಿ ಐತಿ ಪಚ್ಚ ಪಲಿ ಅಭಿಷ್ವಾ ಎಲ್ಲಾ ಮಾಡಾಕ ನಾ ರೆಡಿನ ಅದನ ರೆಡಿ ಅದಿ ಮುಗಿಸ್ಕೊಂಡ ಬರ್ತಾನ ತೋವ ಹೋಗ್ ಹೋಗಿ ಬರುವಂತ ನಾವು ಆಯ್ತಾಯ್ತವಾ ದೌಡ್ ಬಾ ಏನ ವಾಕಿನ್ ಹೋಗುವ ಪಪ್ಪ ಐ ಲವ್ ಯು ಹೋದವ ಅಲ್ಲೇ ವೈಕಲ್ಯ ನಿಂತಿಲ್ಲ ಹೌದ್ರಿ ನಮ್ಮಪ್ಪ ಹೇಳೋ ಮಾತು ಕರೆನೇ ಐತಿ ಈಗಿನ ಕಾಲ ಗಣಸರು ಸರಿ ಇಲ್ಲ ಹಂಗ ಅವಳ ಮತ್ತೆ ಎದ್ದು ಬಂದು ಬಡ್ದು ಹಿಡಿದ್ರು ಮರ್ರಿ ಮಾತಿಗೆ ಹೇಳೋಗತ್ತೀನಿ ಮಾತಿಗೆ ಅದ್ರಾಗ ಐತಿ ಹೇಳೋಗತ್ತೀನಿ ನಮ್ಮಪ್ಪ ಹೇಳಿದ ಮಾತು ಕರೆ ಐತ್ರಿ ಗಣಸರು ಸರಿ ಇಲ್ಲ ಅಂತ ಅದ್ರಾಗ ಬರ್ರಿ ನಾ ಮುಂದ ದೊಡ್ಡ ಕಗ್ಯಾಕತ್ತಿನ ಮತ್ತ ಹರ್ಯಾಕ್ ಬಂದಿನ ನಾನೇ ಈಗ ನಮ್ಮಪ್ಪ ಹೇಳ್ಕಶನ ಅಲ್ಲಿ ತಿರ್ಗಾಡ್ಬೇಡ ಅಂತ ಹಿರಿಯರ ಮಾತು ಕೇಳಬೇಕು ಹಿರಿಯರ ಮಾತು ಕೇಳಾರ ಮತ್ತ ಅದೇನ ಹೆಂಗ ತಿಂದ ಮಂಗ್ಯಾನಂಗ ಆಗ್ಬಾರ್ದು ನಮ್ದು ಜೀವನ ಹಿರಿಯರ ಮಾತು ಹೇಳೋ ಸುಳ್ಳು ಅಲ್ರಿ ಅದು ಅವ್ರ ಮಾತು ನಾವು ಕೇಳ್ಬೇಕು ಹೆಂಗೋ ನಮ್ಮಪ್ಪ ಇತ್ತಾಗ ಹೋಗ್ಯಾನ ನಾ ಸೀದಾ ಗೌಡ್ರ ಹೊಲಕ್ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅದಕ್ಕಲ್ಲ ಕಳೆ ತೆಗ್ಯಾಕ ಮತ್ ನೀವ್ ಬೇರೆ ತಿಳಿದ್ರಿ ಅಲ್ಲಿ ಮುಗಿಸ್ಕೊಂಡು ಬಾವಿ ಕಡೆ ಹೋಗಿ ನೀರ್ ತಗೊಂಡ್ ಮನೆ ಕಡೆ ಹೋದ್ರಾತು ಬರ್ಲ